ಕೋಟಿ ರೂಪಾಯಿ ತನಕ ಸಾಲ ಸಿಗುತ್ತೆ. ಅದಕ್ಕೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ ಕರೀತಾರೆ. ಏನಂತ ಕರೀತಾರೆ? ಎಷ್ಟು ಕೋಟಿ ಸಾಲ? 5 ಕೋಟಿ ಸಾಲನ ಕೊಡ್ತಾರೆ. ಆಯ್ತಾ? ಈ ಪ್ರಾಜೆಕ್ಟ್ ನಿಮ್ದಾಗಿರ್ಬೇಕು ಅಂತಾರೆ, ನಿಮ್ಮಲ್ಲಿ ಇರಬೇಕು. ಬಂಡವಾಳನ ಗವರ್ಮೆಂಟ್ ಕೊಡುತ್ತೆ, 5 ಕೋಟಿ ತನಕ ಕೊಡುತ್ತೆ. ಇಂಡಸ್ಟ್ರಿಯಲ್ ನಿಮಗೆ ಯಾವ ಪ್ರಾಬ್ಲಮ್ ಎಲ್ಲ ಫಸ್ಟ್ ಇರಬೇಕಾದೇನು? ಆಯ್ತಾ? ಐಡಿಯಾಸ್ ಆರ್ ರೂಲಿಂಗ್ ದ ವರ್ಲ್ಡ್. ಇಡೀ ಜಗತ್ತನ್ನ ಆಳ್ತಾ ಇರೋ ಯಾರು? ಐಡಿಯಾ ಜಗತ್ತನ್ನ ಆಳ್ತಾ ಇರೋದು ಬೇರೆ ಅಲ್ಲ. ಆಯ್ತಾ? ಚೈನಾದವರು ನಮ್ಮ ದೇಶಕ್ಕಿಂತ ಮುಂದೆ ಹೇಗೆ ಹೊರಟೋದ್ರು ಅಂತಂದ್ರೆ, ಅವರು ಟೆಕ್ನಾಲಜಿನಲ್ಲಿ ಮುಂದೆ ಬಂದರು. ಆ ಫೀಲ್ಡ್ ಎಲೆಕ್ಟ್ರಾನಿಕ್ಸ್ ಫೀಲ್ಡ್. ಯಾವುದು? ಎಲೆಕ್ಟ್ರಾನಿಕ್ಸ್ ಫೀಲ್ಡ್ ಅಲ್ಲಿ ಮುಂದೆ ಬಂದರು. ಇಡೀ ಜಗತ್ತಲ್ಲಿ ಇವತ್ತು ನಂಬರ್ 1 ಆಗ್ಬಿಟ್ಟಿದೆ. ಪ್ರಪಂಚದ ಫ್ಯಾಕ್ಟರಿ, ವರ್ಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತ ಯಾವ್ದಾದ್ರು ದೇಶನ ಕರೀತಾ ಇದ್ರೆ ಅದು ಯಾವ ದೇಶ? ಚೈನಾ. ಉತ್ಪಾದನೆ ಮಾಡ್ತಿರುವಂಥ ವಸ್ತುನೇ ಮಾಡಿ ಇಡೀ ಜಗತ್ತಿಗೆ ಕೊಡ್ತೀರ. ಆದರೆ ಚೈನಾನ ಬರ್ತಾ ಬರ್ತಾ ಜಗತ್ತು ನಂಬೋದು ಕಮ್ಮಿ ಆಗ್ತದೆ. ಸ್ವಲ್ಪ ಕನ್ನಿಂಗ್ ನೇಚರ್. ಆಯ್ತಾ? ಮೋಸ, ಸ್ವಾರ್ಥದ ಬುದ್ಧಿ ಜಾಸ್ತಿ. ಅದಕ್ಕೆ ಯಾರು ಚೈನಾನ ನಂಬ್ತಿದ್ದಾರೆ, ಯಾರು ನಂಬಕ್ಕೆ ಅರ್ಹರು ಅಂತ ಯಾರ ದೇಶನ ಹೇಳ್ತಿದ್ದಾರೆ? ಇಂಡಿಯಾನ ಹೇಳ್ತಿದ್ದಾರೆ. ಇಡೀ ಜಗತ್ತಿಗೆ ಬೇಕಾಗಿರೋದು ಮ್ಯಾನುಫ್ಯಾಕ್ಚರರ್ಸ್, ಆಯ್ತಾ, ಸರ್ವಿಸ್ ಪ್ರೊವೈಡರ್ಸ್. ಅದು ಕೊಡ್ಲಿಕ್ಕೆ ನಮ್ಮಲ್ಲಿ ತಾಕತ್ತಿದ್ರೆ, ನಮ್ಮಲ್ಲಿ ಐಡಿಯಾ ಕ್ರಿಯೇಟಿವಿಟಿ ಇದ್ರೆ, ನಾವು ಎಂಟರ್ಪ್ರಿನರ್ಸ್ ಎಲ್ಲ ಇಡೀ ಜಗತ್ತಿಗೆ ರೋಲ್ ಮಾಡಲಾಗ ಆಪರ್ಚುನಿಟಿ ಮುಂದೆ ಇದೆ. 5 ಟ್ರಿಲಿಯನ್ ಗತಿ ಕಂಡ್ರಲ್ಲ, 5 ಟ್ರಿಲಿಯನ್ ಯಾವ ಮಹಾ? ಚೈನಾದಲ್ಲಿ 18 ಟ್ರಿಲಿಯನ್ ಇದ್ದಾರೆ. 5 ಟ್ರಿಲಿಯನ್ ನಾವು ಫ್ರೀ ಇಟ್ಕೊಳ್ಳೋ ತಪ್ಪಲ್ವಾ? ಅವಮಾನ ಅಲ್ವಾ? ಬರೀ 5 ಟ್ರಿಲಿಯನ್ ಎಕಾನಮಿಗೆ ನಾವು ರೋಮಾಂಚನ ಆಗೋದು ತಪ್ಪು ಅಂತ ನಾನು ಹೇಳೋದು. ಯಾಕೆಂದ್ರೆ ಚೈನಾದವರು ಇವತ್ತು ಅವರ ಟೋಟಲ್ GDP ವ್ಯಾಲ್ಯೂ ಎಷ್ಟು ಕೋಟಿ? 18 ಟ್ರಿಲಿಯನ್. ನಾವು 5 ಟ್ರಿಲಿಯನ್ ಬರೋಷ್ಟೊತ್ತಿಗೆ ಅವ್ರು 23 ಟ್ರಿಲಿಯನ್ ಆಗಿರಲ್ವಾ? ಅದಕ್ಕೆ ನಾವು ಇಟ್ಕೊಳ್ಳೋದಿರ್ತೀವಿ 25 ಟ್ರಿಲಿಯನ್ ಇಟ್ಕೋಬೇಕು ಅಂತ ನಾವು 5 ಟೈಮ್ಸ್ ಫಿಗರ್. ಯಾಕೆಂದ್ರೆ ಅಬ್ದುಲ್ ಕಲಾಂ ಹೇಳಿದ್ದು ಥಿಂಕ್ ಬೇಕ್. ನಾವು ಎಷ್ಟು ದೊಡ್ಡದಾಗಿ ಆಲೋಚನೆ ಮಾಡ್ತೀವಿ ಅಷ್ಟು ದೊಡ್ಡದಾಗಿ ಬೆಳಿತೀವಿ. ಎಷ್ಟು ಸಣ್ಣದಾಗಿ ಆಲೋಚನೆ ಮಾಡ್ತೀವಿ ಅದಕ್ಕಿಂತ 10 ಪಟ್ಟು ಕಮ್ಮಿ ಬೆಳೀತೀವಿ. ಅದಕ್ಕೆ ಯೋಚನೆ ಮಾಡ್ತೀವಿ ಸ್ವಲ್ಪ ಜಾಸ್ತಿ ಅಲ್ವಾ? ವಿದ್ಯಾರ್ಥಿಗಳೇ, ನಮಗೆ ಹೇಳೋರಿಲ್ಲ ನಮ್ಮ ಜನರೇಷನ್, ನಮ್ಮ ಪ್ಲೇಸ್ಮೆಂಟ್ಸ್ ಎಲ್ಲೋ ಆಯ್ತಾ, ಕೆರಿಯರ್ ಗೈಡೆನ್ಸು, ನಿಮ್ಗೆ ಈಗ ಕೊಡಿ, ಈ ಥರ ಮುಂದೆ ಹೋಗಿ, ಹಿಂಗೆ ಮೋಟಿವೇಶನ್ನು, ಅಮೆರಿಕಾ ಎಕ್ಸಾಂಪಲ್, ಇದು ಯಾರು ಕೊಡುವಂಥ ಬೇಸ್ಗಳಿರಲಿಲ್ಲ. ನಮಗೆ ಇಲ್ಲದೆ ಇದ್ದಿದ್ರಿಂದಾನೇ ನಮ್ಮ ಜನರೇಷನ್ಗೆ ನಾವು ನಿಮಗೆ ಹೇಳ್ತಾ ಇರೋದು ಹೊರತು ನಮಗೇನೋ ಮಾಡೋ ಕೆಲಸ ಇಲ್ಲ. ಸೊ ನನ್ನ ಪ್ರಾಂಪ್ಟ್ ಸಜೆಷನ್, ನೀವು ಉದ್ಯಮಿಗಳಾಗಿ 10 ಜನಕ್ಕೆ ಕೆಲಸನ ಕೊಡಿ. ಆಗ ನಿಮ್ಮಿಂದ ಹೊಸ ಇತಿಹಾಸ ಸೃಷ್ಟಿಯಾಗುತ್ತೆ. ಸರ್ ಎಲ್ಲ ಸರಿ ಮಾತಾಡ್ತಾ ಇದ್ದೀರಾ, ನಮಗೆ ಸ್ಲೈಡ್ಗಳು ಏನೂ ತೋರಿಸ್ತಿಲ್ಲ. ನಾನು ಮಾತಾಡೋ ಹುಮ್ಮಸ್ಸಲ್ಲಿ ಮರ್ತಿಲ್ಲಪ್ಪ, 10 ಪಟ್ಟ ಕಂಟೆಂಟ್ ನಿಮ್ಗೆ ಇಲ್ಲೇ ಡೆಲಿವರಿ ಕೊಡ್ತಾ ಇದ್ದೀನಿ. ಅಲ್ಲಿರೋದು ಏನನ್ನ ತೋರಿಸ್ತೀನಿ ಸರ್. ಹಂಗೆ ಸ್ವಲ್ಪ ರನ್ ಮಾಡಿ, ಸ್ಲೋ ರನ್ ಮಾಡಿ. ಕೆರಿಯರ್ ಪಾತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಊಟ ಡಬ್ಬಿ ಇದೆಯಲ್ಲ, ಓಕೆ, ಏನು ಊಟ ಮಾಡ್ತೀರಾ ಮನೆಯಲ್ಲಿ ಅಂತ ಹೇಳಿದ್ರೆ ಕೆಲವು ಡಬ್ಬಿ ಅಂತ ಹೇಳಿದ್ರೆ ಹಾಕಿ ನಿಮಗೆ ಮಧ್ಯಾಹ್ನ ಊಟ ಇಲ್ಲಿ ಅಂತ ಗೊತ್ತಿದೆ. ಡನ್. ಆದರೆ ಒಂದು ಪ್ರಾಣಿ, ಒಂದು ಪಕ್ಷಿ ಊಟ ಎಲ್ಲಿ ಮಧ್ಯಾಹ್ನ ತಿಂತೀನಿ ಅಂತ ಗೊತ್ತಿಲ್ಲ, ರೆಡಿ ಇರುತ್ತೆ, ಟೇಬಲ್ ಕುತ್ಕೊಂಡು ಬರುತ್ತಾ? ಏನ್ ಮಾಡ್ಬೇಕು? ಹುಡುಕ್ಬೇಕು, ಬೇಟೆ ಆಡ್ಬೇಕು. ಅನ್ಲೆಸ್ ಬೇಟೆ ಆಡೋದಿದ್ದರೆ ಅದಕ್ಕೆ ಹೊಟ್ಟೆ ಹಸುವಾಗುತ್ತೆ, ಅದು ಸತ್ತೋಗ್ಬೇಕು. ಹಸು ನೀನು ಹೌದಾ? ಪಾಪಚ್ಚೆ ಬರಗಾಲ ಜಾಸ್ತಿ ಆಗುತ್ತೆ. ನಮ್ಮ ಬಂಡೀಪುರದಲ್ಲಿ ಆನೆಗಳು ಮರದ ಎಲೆ ಕಿತ್ಕೊಂಡು ತಿನ್ಬೇಕು, ತೊಗಟೆನೂ ಉಳಿದಿಲ್ಲ. ಪಾಪಚ್ಚೆ ಆನೆಗಳು ಜಾಸ್ತಿ ಕೊಡ್ಬೇಕಲ್ಲ, ಪಾಪಚ್ಚೆ ಉಪವಾಸ ಮಾಡ್ಕೊಂಡಿರ್ತಾರೆ. ಆದ್ರೆ ನಮಗೆ ನಿಮ್ಗೆ ಯಾವ ಪ್ರಾಬ್ಲಮ್? ಕಾಡಿಗೆ ರಾಜ ಯಾರು? ಆಡಬಹುದು. ಆಕಾಶಕ್ಕೆ ರಾಜ ಯಾರು? ಕಾಡಿಗೆ ರಾಜಸಿಂಹ ಅಂದ್ರೆ ಆಕಾಶಕ್ಕೆ ರಾಜ ಯಾರು? ಯಾಕದು ರಾಜ ಅಂದ್ರೆ
ಅಂಶಗಳಿಗಿಂತ ಮೇಲೆ ಹಾರದು. ಹೌದಾ? ಮಳೆ ಬರ್ತಿದ್ರೆ ಮೋಡಕ್ಕಿಂತ ಮೇಲೆ ಹೋಗಿ ಹಾರಬೇಕು. ಅದಕ್ಕಿಂತ ಮುಖ್ಯವಾಗಿ ಅದಕ್ಕಿಂತ ಮುಖ್ಯವಾಗಿ ಅದು ಏನಿದೆ 5 ಕಿಲೋಮೀಟರ್ ದೂರದಿಂದ ಬೇಗ ಮುಗಿಸುತ್ತೆ. ಒಂದು ಇಲಿಮರಿ ಹೋದ್ರೆ, ಒಂದು ಬೆಕ್ಕು ಅಥವಾ ಇನ್ನೇನಾದ್ರು ರ್ಯಾಬಿಟ್ ಹೋದ್ರೆ 5 ಕಿಲೋಮೀಟರ್ ದೂರದಿಂದ ಅದು ಗುರಿನ ಫೋಕಸ್ ಮಾಡಿ ಅಲ್ಲಿಂದ ಫ್ಲೈ ಮಾಡಿಕೊಂಡು ಅದನ್ನ ಎತ್ಕೊಂಡು ಒಪ್ಪತ್ತಿನ ಊಟಕ್ಕಾಗಿ 5 ಕಿಲೋಮೀಟರ್ ದೂರದಿಂದ ಫೋಕಸ್ ಮಾಡುತ್ತೆ ಅಂದ್ರೆ ನಾವು ನೆಕ್ಸ್ಟ್ 5 ಇಯರ್ಸ್ 10 ಇಯರ್ಸ್ 20 ಇಯರ್ಸ್ಗೆ ಗುರಿನ ಇಟ್ಕೊಂಡು ಫೋಕಸ್ಡ್ ಆಗಿ ಇದ್ದು ಕೆಲಸ ಮಾಡಿ ಸಾಧನೆ ಮಾಡ್ಬೇಕಂದ್ರೆ ಯಾರು ಒಪ್ಪತ್ತಿನ ಊಟಕ್ಕೆ ಅಷ್ಟು ಕಷ್ಟ ಬರ್ತದೆ. ಈಗ ಹೇಳಿ ಕರೆಕ್ಟಾಗಿ 5 ವರ್ಷಕ್ಕೆ ಹೇಳಿ ಅವ್ರ ಮನೆ ಕೂಡ ಯಾಕೆಂದ್ರೆ ಅಷ್ಟೊಂದು ಆಸೆ ಇಟ್ಕೊಂಡು ಹುಡುಗರು. ಯಾಕೆಂದ್ರೆ ನಿಮ್ಮ ಇಡೀ ದೇಶದಲ್ಲಿ ಹೆಸರಾಗ್ಬಿಟ್ಟಿದೆ ನಿಮ್ಮ ಬಗ್ಗೆ. ಯಾಕೆ ಮದುವೆ ಹೆಣ್ಣು ಸಿಕ್ಕಿಲ್ಲ ಎಲ್ಲ ಮಾದೇಶ್ವರ ಹೆಣ್ಣಿಗೆ ಸಂಘ ಕಟ್ಟಿಬಿಟ್ಟು ಪಾದಯಾತ್ರೆ ಉದ್ಯೋಗಿದ್ದಲ್ಲ. ನೀವು ದೊಡ್ಡ ದೊಡ್ಡ ಬಿಸಿನೆಸ್ ಗಳಾಗಲಿ ನೀವು ನಿಂತ್ಕೊತಾರೆ ಹೆಸರು ಏನು ಅಂದ್ಬಿಡಿ. ಹೆಣ್ಣು ಹುಡುಗರು ಮನ್ಸು ಮಾಡಿದ್ರೆ ಸಾಧ್ಯಲ್ಲ. ಇಲ್ಲಿ ವಿದ್ಯಾರ್ಥಿಗಳೇ, ನಾವು ನೀವು ಮನಸ್ಸು ಮಾಡಿ ಸ್ವಲ್ಪ ತಲೆಗೆ ಕೆಲಸ ಅವಕಾಶಗಳು ತಾನಾಗಿ ಕೊಡ್ತೀವಿ. ಹಣ ಆಗಲಿ, ಆಯ್ತಾ, ನಿಮಗೆ ಜಾಗ ಆಗಲಿ ಯಾವ ಕೊರತೆಯಿಲ್ಲ. ಮಾರ್ಕೆಟ್ನಾಗ ಪ್ರಾಬ್ಲಮ್ ಇಲ್ಲ. 140 ಜನ ಇಲ್ಲೇ ಇದ್ದಾರೆ. ಇವ್ರ ಅಗತ್ಯಗಳನ್ನ ಒಂದು ಕಡೆ ಟಾಪ್ 5 ಲಿಸ್ಟು, ಆಯ್ತಾ. ಫುಡ್ ವಿಚಾರದಲ್ಲಿ ಟಾಪ್ 5 ಜನಕ್ಕೆ ಏನು ಬೇಕು, ಎಂಟರ್ಟೈನ್ಮೆಂಟಲ್ಲಿ ಟಾಪ್ 5 ಏನು ಬೇಕು, ಐಸ್ ಕ್ರೀಮಲ್ಲಿ ಕಾಸ್ಮೆಟಿಕ್ಸಲ್ಲಿ ಟಾಪ್ 5 ಏನು ಬೇಕು ಅಂದರೆ ಏನು ಬೆಳಿಬೇಡಪ್ಪ. ಇಲ್ಲೆಲ್ಲ ಕೂತಿದ್ರಲ್ಲ, ಎಷ್ಟು ಜನರ ಹತ್ರ ಜಮೀನು ಮಳೆನೇ ಬರಲ್ಲ ಸರ್, ನೀರಾವರಿ ಇಲ್ಲ ಸರ್, ಅವ್ರ ಕೈ ಐತಿ. ಎಲ್ಲ ನೀರಾವರಿ ಇರೋದಲ್ಲ. ಈಗ ಬರಗಾಲ ಬರ್ತಿದೆ, ಏನಿಲ್ಲ ಸಣ್ಣ ಪ್ರಾಜೆಕ್ಟ್ ಮಾತಾಡ್ಕೊಂಡು ಬಂದ್ವಿ, ಆಯ್ತಾ. ಎಲ್ಲಿ ಮಳೆ ಬೀಳೋದಿಲ್ಲ ಅಥವಾ ಬರಗಾಲ ಎಲ್ಲಿ ಬಂದಿದೆ, ನೀವು ಇದನ್ನ ಹಾಕಿದ್ರೆ ಏನು ಅಲೋವೆರಾ ಹಾಕ್ಬಿಟ್ರೆ ನೀವು ಬೆಳೆದ್ರೆ ಸಾಕು. ನಾನೇ ಹೇಳ್ಬಿಟ್ಬೇಕಾದ್ರೆ ಸ್ವಲ್ಪ ಇದು ತೊಗೊಳೋ ಬೈಯರ್ಸ್ ಇದೆ, ಅದೆಲ್ಲ ತಗೊಂಡು ಪ್ರೋಸೆಸ್ ಮಾಡಿ ಎಕ್ಸ್ಪೋರ್ಟ್ ಮಾಡುವಂಥ ಕಂಪ್ನಿಗಳಿವೆ. ಬದುಕ್ತೀನಿ ಅನ್ನೋರಿಗೆ ಸಾವುದಾರಿ, ಈಗ ಬದುಕ್ತೀನಿ ಅನ್ನೋರಿಗೆ ದಾರಿ. ಸರಿ, ನೀವು ಕೆಲವು ವಿಚಾರನ ಲೈಟಾಗಿ ತಗೊಂಡಿದ್ದೇನೋ ಗೊತ್ತಿಲ್ಲ. ನಾನು ಲೈಟಾಗಿ ತಗೊಳ್ಳೋದು ಯಾವ ವಿಚಾರನೋ ಅದನ್ನ ಕನಿಷ್ಠ ಅಂದ್ರೆ ಒಂದು ನಮಗೆ 22 ದಿನ ಆಗಿದೆ ಸ್ಲೈಡ್ಸ್ಗಳನ್ನೆಲ್ಲ ಮಾಡ್ಕೊಳ್ಳೋದು. ಒಂದು ಅರೇಂಜ್ ಮಾಡಿ ವಿದ್ಯಾರ್ಥಿಗಳಿಗೆ ಏನು ಹೇಳ್ಬೋದು ಸ್ಲೈಡ್ಸ್ ನೋಡ್ಕೊಳ್ಳಿ. ಅಲ್ಲಿರೋದನ್ನ ಆಲ್ರೆಡಿ ನಿಮಗೆ ಬಗ್ಗೆ ಇಳಿಸ್ತಾ ಇದ್ದೀನಿ, ಆಯ್ತಾ. ನಿಮ್ಗೆ ಯಾವ್ದಾದ್ರು ಪಾಯಿಂಟ್ ಬೇಕು ಅಂದರೆ ನನಗೆ ಸ್ಟಾಪ್ ಮಾಡಿ, ಸರ್ ಇದ್ರ ಬಗ್ಗೆ ಹೇಳಿ ಅಂತ ನನಗೆ ವಿಡಿಯೋ ಸ್ಟಾಪ್.